ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇದು ಇದು ಸಾಟರ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಲೆಮನ್ ರೈಸ್ಗೆ ಅಂತಂದರೆ ಒಗ್ಗರಣೆ ಮಸಾಲ ಚಿತ್ರಾನ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಸಾಲ ಚಿತ್ರಾನ್ನಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಅಂದರೆ ತುಂಬ ಡಿಫ್ರೆಂಟಾಗಿರುತ್ತೆ. ಒಂದೇ ಥರ ಚಿತ್ರಾನ್ನ ನಾವು ಮಾಡೋದಕ್ಕಿಂತ ಈ ಥರ ಒಂದು ಸಲ ಚಿತ್ರಾನ್ನ ನಾವು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬಟಾಣಿ ಈ ಹಸೆ ಬಟಾಣಿ ಸೀಸನಲ್ಲಿ ಈ ಚಿತ್ರಾನ್ನ ಮಾತ್ರ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಬೇಕು ಫ್ರೆಂಡ್ಸ್. ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಬೇಕಾದ್ರೆ ನಿಮ್ಗೆ ಒಗ್ಗರಣೆಗೆ ಬೇಕಾದ್ರೆ ಆಮೇಲೆ ಹಾಕ್ಕೊಬಹುದು. ಆಮೇಲೆ ಜೀರಿಗೆ ಒಂದು ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಆದರೂ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೋಬೋದು. ಇಲ್ಲ ಅಂದರೆ ಈ ಥರ ಕುಟ್ಟೋದ್ರಲ್ಲಾದರೂ ಹಿಂಗೆ ಚಚ್ಕೋಬೋದು. ಈ ಥರ ಚಚ್ಕೊಂಡ್ರೆ ಏನಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋ ಇದಕ್ಕೆ ಕಾರಣಕ್ಕೆ ನಾನು ಈ ಥರ ಒಂದೇ ಸಲ ಈ ಥರ ಕುಟ್ಟೋದ್ರಲ್ಲೇ ಕುಟ್ಕೊತಾ ಇದ್ದೀನಿ. ನನಗೆ ಈ ಥರ ಕುಟ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಿಕ್ಸಿಲಿ ಒಂದು ಸಲ ಇದು ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಟೇಸ್ಟ್ ಇಷ್ಟ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ. ಇದನ್ನು ನುಣ್ಣಗೆ ಚಚ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಫುಲ್ಲು ನೈಸ್ ಆಗಬೇಕು, ಆವಾಗ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇಗ ನಾವು ಇದು ಮಾಡ್ಕೊಳಕ್ಕೆ ಹೋದರೆ ಅರ್ಜೆಂಟಾಗಿ ಆಗೋಲ್ಲ. ಇನ್ನು ನಿಮಗೆ ಆ ಪೇಷನ್ಸ್ ಇಲ್ಲಾಂದರೆ ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೊಳ್ಳಿ. ಈ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು, ಈ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಪಟ ಅಂತ ಸಿಡಿಬೇಕು. ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕಿ ಫ್ರೆಂಡ್ಸ್. ಇಲ್ಲ ಅಂದರೆ ಬಟಾಣಿನೇ ನೀವು ಜಾಸ್ತಿ ಹಾಕಿದ್ರೆ ಇದು, ಆದರೂ ಸ್ವಲ್ಪ ಹಾಕಿದ್ರೆ ಇದು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಹಾಕಿ ಈ ಥರ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ನನಗೆ ಹಿಂಗೆ ಹಾಕಿ ಇದು ಮಾಡೋದ್ರಿಂದಲೇ ಇಷ್ಟ ಆಗುತ್ತೆ. ಇದನ್ನು ನಾನು ಒಂದು ಸಲ ಬಾಡಿಸ್ಕೊತಾ ಇದ್ದೀನಿ, ಎಲ್ಲ ಕಡೆ ತಿರುಗಿಸ್ಕೊತಿದ್ದೀನಿ, ಎಲ್ಲ ರೌಂಡಿಗೆ ರೋಸ್ಟ್ ಆಗಲಿ ಅನ್ನೋ ಕಾರಣಕ್ಕೆ. ಆಮೇಲೆ ಹಸೆ ಬಟಾಣಿ ಹಾಕ್ಕೊತಾ ಇದ್ದೀನಿ. ಹಸೆ ಬಟಾಣಿನೂ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಮತ್ತು ಎಣ್ಣೆಲೇ ಡ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಚೆನ್ನಾಗಿರುತ್ತೆ ಎಣ್ಣೆಲೇ ಡ್ರೈ ಆಗೋದ್ರಿಂದ. ಹಸೆ ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇರ್ತೀನಿ. ಮತ್ತು ಇದಕ್ಕೆ ಇವಾಗಲೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲೋ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲೋ ಒಂದು ಚಿಕ್ಕ ಸ್ಪೂನಲ್ಲಿ ನಮ್ಮನೇಲಿರೋದು ಒಂದು ಪುಟ್ಟ ಸ್ಪೂನ್ ಇಟ್ಕೊಂಡಿದ್ದೀನಿ ನಾನು ಅರಿಶಿನಾಗೆ, ಅದ್ರಲ್ಲಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಗೊಜ್ಜು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದು ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಿಮ್ಗೆ ಇಷ್ಟ ಬಂದಂಗೆ ನಾನು ಉದ್ದುದಕ್ಕೆ ಲೇಯರ್ ಥರ ಕಟ್ ಮಾಡಿದ್ದೀನಿ. ನಮ್ಮನೇಲಿ ಈ ಥರನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೋದು. ಮತ್ತು ಕ್ಯಾಪ್ಸಿಕಮ್ ಬೇಕಾದರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಹಾಕ್ಕೊಂಡಿಲ್ಲ ಕ್ಯಾಪ್ಸಿಕಮ್ಮು. ಮತ್ತು ಇವಾಗ ಏನು ಚಚ್ಚಿಟ್ಟಿದ್ದೀನಿ ಅದನ್ನೆಲ್ಲ ಮಸಾಲೆನೂ ಕೂಡ ಅದಕ್ಕೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ನಿಂಬೆ ಹುಳಿ ಹಾಕಿದ್ರೆ ರೆಡಿ ಆಯಿತು ಫ್ರೆಂಡ್ಸ್. ಇದು ಮಸಾಲ ಚಿತ್ರಾನ್ನ ತುಂಬ ಟೇಸ್ಟಾಗಿರುತ್ತೆ. ಮಾಮೂಲಿ ಥರ ಚಿತ್ರಾನ್ನ ಮಾಡೋದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ಇದೇ ಥರ ಕೇಳ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂದರೆ ನಾನು ಕುಟ್ಟುವಾಗಲೇ ಹಾಕ್ಕೊಂಡಿರಲಿಲ್ಲ, ಲಾಸ್ಟ್ ಟೈಮು ರುಬ್ಬಿಟ್ಟಿದ್ದೆ, ಅದೇ ಇತ್ತು. ಹಾಗಾಗಿ ನಾನು ಅದನ್ನೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ನಾನು ಮರ್ತೋಗ್ಬಿಟ್ಟಿದ್ದೆ, ಲಾಸ್ಟಲ್ಲಿ ನನಗೆ ನೆನಪಾಯಿತು, ಆಮೇಲೆ ತೆಗ್ದಾಕೊಂಡೆ. ಅದು ಸ್ಕಿಪ್ ಆಗಿರಬೇಕು ವಿಡಿಯೋ ಅನಿಸುತ್ತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಇದಿಷ್ಟನ್ನು ಹಾಕ್ಕೊಂಡು ಚೆಂದಾಗಿ ಬಾಡಿಸ್ಕೊಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಹಸಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ಮೆಲ್ ಹೋಗಬೇಕು, ಆವಾಗದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಯಾವಾಗ ಮಾಮೂಲಿ ಚಿತ್ರಾನ್ನ ಮಾಡೋದಕ್ಕೂ ಈ ಥರ ಚಿತ್ರಾನ್ನ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಿಮಗೆ ಮಸಾಲೆ ಎಲ್ಲ ಮಾಡೋಕ್ಕೆ ಪೇಷನ್ಸ್ ಇಲ್ಲ ಅಂದರೆ ಪರವಾಗಿಲ್ಲ, ಬೇಕಾದ್ರೆ ಹಸೆ ಬಟಾಣಿ ಸೀಸನಲ್ಲಿ ಒಂದು ಸಲ ಹಸೆ ಬಟಾಣಿ ಹಾಕಿ ಚಿತ್ರಾನ್ನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಅದು ರೋಸ್ಟ್ ಆದಮೇಲೆ ನಾನು ಗೊಜ್ಜು ಸ್ವಲ್ಪ ತೆಗೆದಿಟ್ಬಿಟ್ಟು ಎಷ್ಟು ಬೇಕಷ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಬೇಕಷ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಊಟ ಮಾಡ್ತಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಮಗಳಿಗೂ ಬಾಕ್ಸಿಗೂ ರೆಡಿ ಆಯಿತು.
ಸ್ವಲ್ಪ ರೈಸ್ ಚೆಲ್ಲೋಯ್ತು. ಅದು ಮಿಕ್ಸ್ ಮಾಡುವಾಗ ಕಾಮನ್ ಅಲ್ವಾ ಫ್ರೆಂಡ್ಸ್, ಒಂದು ಸ್ವಲ್ಪ ಚೆಲ್ಲೋಗುತ್ತೆ. ಒಂದು ಸ್ವಲ್ಪ ರೈಸ್ ಚೆಲ್ಲೋಯ್ತು. ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು ನಾನು ಟಿಫನ್ ಮಾಡೋಣ ಅಂತ ಕೂತ್ಕೊಂಡೆ. ಇದು ಮೊನ್ನೆದು ಲಾಗಲ್ಲೇ ಕಂಟಿನ್ಯೂ ಆಗಿರುತ್ತೆ, ಆದರೆ ಅದು ಸಪ್ರೇಟ್ ಲಾಗ್ ಹಾಕಿದ್ದೀನಿ, ಇದು ಸಪ್ರೇಟ್ ಲಾಗ್ ಹಾಕಿದ್ದೀನಿ ಅಷ್ಟೇ. ಅದೇ ಇದರಲ್ಲೇ ಇದು ಕಂಟಿನ್ಯೂ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ನನಗೂ ವಾಚ್ ಅವರ್ ಇಲ್ಲ, ಹಾಗಾಗಿ ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟಿಂದ ಇವಾಗ ನೋಡಿ ಫ್ರೆಂಡ್ಸ್, ಹೋಗಲಿ ಲಾಸ್ಟಲ್ಲಾದರೂ ಒಂದು ಸಲ ಈ ಥರ ಸೀಸನಲ್ಲಿ ಒಂದು ಸಲ ಈ ಥರ ಚಿತ್ರಾನ್ನ ಒಂದು ಸಲ ಮಾಡಿ ನೋಡು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಈ ಚಿತ್ರಾನ್ನ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಏನೋ ಮಾತಾಡ್ತಿದ್ದಾಳೆ, ಅವಳ ಜೊತೆ ಮಾತಾಡಿಕೊಂಡು ನಾನು ಟಿಫನ್ ಮಾಡ್ತಾಯಿದ್ದೆ. ನಾನು ಇದ್ರ ಜೊತೆಗೆ ಮಂಗಳೂರು ಬೋಂಡ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮಂಗಳೂರು ಬೋಂಡ ಮಾಡಲಿಲ್ಲ, ಚಟ್ನಿ ಮಾಡಿಕೊಂಡು ಟಿಫನ್ ಮಾಡಿದೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.